ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ವಿನೋದ್ ಕುಮಾರ್ KM. ನೀವು ನೋಡ್ತಿದ್ದೀರಾ V.K.M Study ಟಿಪ್ಸ್ ಚಾನಲ್. ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾವು ಮಾತಾಡೋದು ಬಂದುಬಿಟ್ಟು ಹೌ ಟು ಸ್ಟಡಿ ಸ್ಮಾರ್ಟ್ ಸ್ಟಡಿ ಮಾಡೋದು ಹೇಗೆ. ಸ್ನೇಹಿತರೆ, ಈ ವಿಡಿಯೋದ ಸಬ್ಜೆಕ್ಟ್ ಬಂದುಬಿಟ್ಟು ಹೌ ವಿ ಲರ್ನ್. ಬೆನೆಡಿಕ್ಟ್ ಕ್ಯಾರಿ ಅವರು ಬರೆದಿರುವಂಥ ಈ ಬುಕ್ನಿಂದ ನನಗೆ ಇಷ್ಟವಾದ 5 ಐಡಿಯಾಸ್ಗಳನ್ನು ಹೇಳ್ಕೊಡ್ತೀನಿ. ಆ 5 ಐಡಿಯಾಸ್ಗಳನ್ನು ಫಾಲೋ ಮಾಡಿದರೆ ನೀವು ಸ್ಮಾರ್ಟ್ ಸ್ಟಡಿ ಸ್ಕಿಲ್ಸ್ನ ಕಲ್ತಂಗಾಗುತ್ತೆ, ನೀವು ಓದಿದ್ದೆಲ್ಲ ನೆನಪುಳಿಯುತ್ತೆ. ಬನ್ನಿ ಸ್ನೇಹಿತರೆ, ವಿಡಿಯೋನ ಶುರು ಮಾಡೋಣ. ಬಿಫೋರ್ ದಟ್ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಕಾಣ್ತಿರೋ ರೆಡ್ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ ಮತ್ತು ಅದರ ಪಕ್ಕಕ್ಕೆ ಬರುವ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಯಾಕೆಂದರೆ ಇದೇ ಥರ ಇಂಟ್ರೆಸ್ಟಿಂಗ್ ಮತ್ತು ನಿಮಗೆ ಹೆಲ್ಪ್ ಆಗೋ ಮತ್ತು ಎಜುಕೇಷನಲ್ ಮತ್ತು ಟೆಕ್ನಿಕಲ್ ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ನೀವು ಅದನ್ನು ಬೇಗ ನೋಡ್ಬೋದು. ಬನ್ನಿ ಸ್ನೇಹಿತರೆ, ವಿಡಿಯೋನ ಶುರು ಮಾಡೋಣ. ಸ್ನೇಹಿತರೆ, ಈ ವಿಡಿಯೋನ ಯಾರು ನನಗೆ ಓದಿದ್ದು ನೆನಪಾಗ್ತಾ ಇಲ್ಲ, ನನಗೆ ಎಕ್ಸಾಮ್ನಲ್ಲಿ ಅದು ಓದಿದ್ದು ನೆನಪಾಗೋಲ್ಲ, ನಾನು ಎಕ್ಸಾಮ್ನಲ್ಲಿ ಎಲ್ಲ ಮರ್ತು ಬಿಡ್ತೀನಿ, ನನಗೆ ಓದೋ ಸ್ಟಡಿ ಸ್ಕಿಲ್ಸ್ ಗೊತ್ತಿಲ್ಲ ಅನ್ನೋ ವಿದ್ಯಾರ್ಥಿಗಳು ಈ ವಿಡಿಯೋನ ನೋಡಲೇಬೇಕು. ಈ ಎಲ್ಲ ಐಡಿಯಾಸ್ಗಳು ಅವರಿಗೆ ತುಂಬ ಹೆಲ್ಪ್ ಮಾಡುತ್ತೆ. ಬನ್ನಿ ಸ್ನೇಹಿತರೆ, ಈ ಐಡಿಯಾಗಳನ್ನು ನೋಡೋಣ. ಮೊದಲೇ ಐಡಿಯಾ ಬಂದುಬಿಟ್ಟು ಡಿಸ್ಟ್ರಿಬ್ಯೂಟಿವ್ ಆರ್ ಸ್ಪೇಸ್ಡ್ ಔಟ್ ಲರ್ನಿಂಗ್ ಅಂತ. ಸ್ನೇಹಿತರೆ, ನೀವು ಇವಾಗ ಯಾವುದಾದ್ರೂ ಒಂದು ಸಬ್ಜೆಕ್ಟ್ನ ಓದಬೇಕು ಅಂತ ಅಂದ್ಕೊಳ್ಳಿ. ನೀವು ಸೈನ್ಸ್ ಸಬ್ಜೆಕ್ಟ್ನಲ್ಲಿ ಒಂದು ಲೆಸನ್ ಓದಬೇಕು ಅಂತ ಅಂದ್ಕೊಳ್ಳಿ. ಆ ಲೆಸನ್ನು ಮಿನಿಮಮ್ ಓದಬೇಕಂದ್ರೆ ಒಂದು 3 ಅವರ್ಸ್ ಬೇಕಾಗುತ್ತೆ. ಆ 3 ಅವರ್ಸ್ನ ನೀವು ಹೇಗೆ ಓದಬೇಕಂದ್ರೆ ಒಂದೇ ಟೈಮ್ ಆ 3 ಅವರ್ಸ್ನ ನೀವು ಓದಬಾರ್ದು. ಮೊದಲು ಬೆಳಗ್ಗೆ 1 ಅವರ್, ಮಧ್ಯಾಹ್ನ 1 ಅವರ್, ರಾತ್ರಿ 1 ಅವರ್ ಆ ಲೆಸನ್ನ ಓದಬೇಕು. ಯಾಕಂದರೆ ಹೀಗೆ ಮಾಡೋದ್ರಿಂದ ನಿಮ್ಮ ಮೈಂಡ್ನ ಸ್ಟ್ರೆಸ್ ಕಮ್ಮಿ ಆಗಿ ನೀವು ಓದಿದ್ದನ್ನು ನೀವು ನೆನ್ಪಿಟ್ಕೋಬೋದು. ಸ್ನೇಹಿತರೆ, ಇದು ಒಂದು ಟೆಕ್ನಿಕ್. ಮತ್ತು ಸ್ಪೇಸ್ಡ್ ಔಟ್ ಲರ್ನಿಂಗ್ ಅಂದರೆ ನೀವು 1 ತಾಸು ಓದಿದ ಮೇಲೆ ಮಿನಿಮಮ್ ಒಂದು 5 ನಿಮಿಷನಾದರೂ ನೀವು ರೆಸ್ಟ್ ತೊಗೋಬೇಕು. ರೆಸ್ಟ್ನಲ್ಲಿ ನೀವು ಮೆಡಿಟೇಷನ್ ಮತ್ತು ನಿಮ್ಗೆ ಯಾವುದಾದ್ರೂ ಇಷ್ಟವಾದ ಸ್ಪೋರ್ಟ್ಸ್ ಇದ್ದರೆ ಅದನ್ನು ಆಡಬೇಕು. ಹೀಗೆ ಮಾಡೋದ್ರಿಂದ ನಿಮ್ಮ ಮೈಂಡ್ ಫ್ರೆಶ್ ಆಗುತ್ತೆ, ನಿಮ್ಮ ಮೈಂಡ್ಗೂ ಕೂಡ ಖುಷಿ ಸಿಗುತ್ತೆ ಮತ್ತು ನೀವು ನೆಕ್ಸ್ಟ್ ಅವರ್ ಓದೋದ್ರಲ್ಲಿ ಕಾನ್ಸಂಟ್ರೇಷನ್ ಮಾಡ್ಬೋದು. ಬನ್ನಿ ಸ್ನೇಹಿತರೆ, 2ನೇ ಟಿಪ್ ನೋಡೋಣ. 2ನೇ ಟಿಪ್ ಬಂದುಬಿಟ್ಟು ಲರ್ನಿಂಗ್ ಎನಿಮಿ. ಸ್ನೇಹಿತರೆ, ಲರ್ನಿಂಗ್ ಎನಿಮಿ ಅಂದರೆ ನನಗೆ ಗೊತ್ತು, ನಾನೇನು ಓದಿರ್ತೀನೋ ಅದು ನನಗೆ ಗೊತ್ತಿದೆ, ನಾನು ಎಕ್ಸಾಮ್ನಲ್ಲಿ ಅದನ್ನು ಆರಾಮವಾಗಿ ಬರಿಬೋದು ಅನ್ಕೊತೀರಲ್ಲ, ಅದೇ ನಿಮ್ಮ ಮೊದಲೇ ತಪ್ಪು. ಸ್ನೇಹಿತರೆ, ನೀವು ಎಕ್ಸಾಮ್ನಲ್ಲಿ ಹೋದ್ಮೇಲೆ ನಿಮಗೆ ಸ್ಟ್ರೆಸ್ ಬಂದು ಟೆನ್ಷನ್ ಆಗಿ ನೀವು ಅದನ್ನು ಮರ್ತೋತೀರಿ ಅಂತ ಅಂದ್ಕೊಂಡಿರ್ತೀರಿ. ನೀವು ಇವಾಗ ಯಾವುದಾದ್ರೂ ಎಕ್ಸಾಮ್ ಬರೋಕ್ಕೆ ಹೋಗಿರ್ತೀರಿ, ನೀವು ಓದಿದ್ದು ಏನೇನು ನೆನಪಾಗ್ತಾ ಇಲ್ಲ. ಅವಾಗ ನೀವೇನು ಅನ್ಕೊಂತೀರಿ, ನನ್ನ ಹಣೆ ಬರ ಸರಿ ಇಲ್ಲ, ನನಗೆ ಓದಿದ್ದು ನೆನಪಾಗಲ್ಲ, ನನ್ನ ಮೆಮೊರಿ ಶಕ್ತಿ ಇಲ್ಲ, ನಾನು ನೆನಪಿಟ್ಕೊಳ್ಳೋ ಶಕ್ತಿ ಇಲ್ಲ, ನಾನು ಅಂಥ ಫುಡ್ ತಿನ್ನಬೇಕು, ಇಂಥ ಫುಡ್ ತಿನ್ನಬೇಕು, ನಾನು ಟೆನ್ಷನಿಂದ ಎಲ್ಲ ಮರ್ತೋದೆ. ಈ ಥರ ನೀವು ನಿಮ್ಮನ್ನೇ ನೀವು ಎಕ್ಸ್ಕ್ಯೂಸ್ ಮಾಡ್ಕೋತೀರಿ ಮತ್ತು ನಿಮ್ಮನ್ನೇ ನೀವೇ ಬೈಕೊಂತೀರಿ. ಸ್ನೇಹಿತರೆ, ಇದಕ್ಕೆ ಮೇನ್ ಕಾರಣ ಏನಂದರೆ ನಿಮ್ಮ ರಿಪಿಟೇಷನ್ ಇಲ್ಲ. ಸ್ನೇಹಿತರೆ, ನೀವು ರಿಪಿಟೇಷನ್ ಅಂದರೆ ಮತ್ತೆ 1 ಟೈಮ್ ಓದಿದ್ದನ್ನು ಆಗಲಲ್ಲ ಅದನ್ನೇ ಓದೋದಲ್ಲ. 1 ಟೈಮ್ ಓದಿದ ಮೇಲೆ ಆ ಬುಕ್ನ ಮುಚ್ಚಿ ನಿಮ್ಮಷ್ಟಿಗೆ ನೀವು ಅದನ್ನು ಹೇಳ್ಕೋಬೇಕು ಮತ್ತು ಪಕ್ಕಕ್ಕೆ ಯಾರಾದರೂ ಇದ್ದರೆ ಅವ್ರ ಮುಂದೆ ಅದನ್ನು ಒಪ್ಪಿಸ್ಬೇಕು. ಹೀಗೆ ಮಾಡೋದ್ರಿಂದ ನಿಮ್ಮ ಮೈಂಡ್ನಲ್ಲಿ ಸ್ವಲ್ಪ ಒತ್ತಡ ಹಾಕುತ್ತೆ. ನೀವೇನಾದರೂ ನೆನ್ಪಿಟ್ಕೋಬೇಕಂದ್ರೆ ನಿಮ್ಮ ಮೈಂಡ್ಗೆ ಒತ್ತಡ ಹಾಕಬೇಕು, ಆಗ ಅದು ನೆನ್ಪಿಟ್ಕೊಳ್ಳುತ್ತೆ. ಅದೇ ಥರ ನೀವು ಇನ್ನೊಬ್ಬರಿಗೆ ನೀವು ಹೇಳೋಕ್ಕೆ ಟ್ರೈ ಮಾಡಿದರೆ ನಿಮ್ಮ ಮೈಂಡ್ಗೆ ಒತ್ತಡ ಜಾಸ್ತಿ ಆಗುತ್ತೆ. ನೀವು ಆರಾಮವಾಗಿ ಅದನ್ನು ನೆನ್ಪಿಟ್ಕೋಬೋದು, ಎಕ್ಸಾಮ್ನಲ್ಲಿ ಕೂಡ ಆರಾಮವಾಗಿ ಬರಿಬೋದು. ಸ್ನೇಹಿತರೆ, ಇದು ಕೂಡ ಒಂದು ನೀವು ನೆನ್ಪಿಟ್ಕೊಳ್ಳೋಕ್ಕೆ ಮತ್ತು ಸ್ಮಾರ್ಟ್ ಸ್ಟಡಿ ಸ್ಕಿಲ್. ಸ್ನೇಹಿತರೆ, 3ನೇ ಟಿಪ್ ನೋಡೋಣ. ಸ್ನೇಹಿತರೆ, 3ನೇ ಟಿಪ್ ಬಂದುಬಿಟ್ಟು ಟೀಚ್ ಸಮ್ವನ್. ಸ್ನೇಹಿತರೆ, ಇದೊಂದು ಡಿಫಿಕಲ್ಟ್ ಟಾಸ್ಕ್ ಅಂತಲೇ ಹೇಳ್ಬೋದು. ಯಾಕಂದರೆ ನೀವು ಇನ್ನೊಬ್ಬರಿಗೆ ಹೇಳ್ಬೇಕಂದ್ರೆ ನೀವು ಅದನ್ನು ಮೊದಲು ನಿಮ್ಮ ಭಾಷೆಯಲ್ಲಿ ತಿಳ್ಕೊಂಡಿರಬೇಕಾಗುತ್ತೆ. ನೀವು ನಿಮ್ಮ ಫ್ರೆಂಡ್ಸ್ಗೆ ಅಥವಾ ನಿಮ್ಮ ಮನೆ ಪಕ್ಕದಲ್ಲಿರೋರು ಯಾರಿಗಾದ್ರೂ ನೀವು ಅದನ್ನು ಟೀಚ್ ಮಾಡಬೇಕು. ನೀವೇನಾದರೂ ಓದಿದರೆ ಅದನ್ನು ನಿಮ್ಮ ಭಾಷೆಯಲ್ಲಿ ಅರ್ಥ ಮಾಡಿಕೊಂಡು ಇನ್ನೊಬ್ಬರಿಗೆ ಟೀಚ್ ಮಾಡಿದರೆ ಅದು ನಿಮ್ಮಲ್ಲಿ ಭಾಳಷ್ಟು ನೆನಪುಳಿಯುತ್ತೆ. ನೀವು ಎಕ್ಸಾಮ್ನಲ್ಲಿ ಅದನ್ನು ಮರೆಯೋಕ್ಕಾಗಲ್ಲ. ಇದು ಕೂಡ ಒಂದು ಸ್ಮಾರ್ಟ್ ಸ್ಟಡಿ ಸ್ಕಿಲ್ಸ್ ಅಂತಲೇ ಹೇಳ್ಬೋದು. ಸ್ನೇಹಿತರೆ, ನೆಕ್ಸ್ಟ್ ಐಡಿಯಾ ಬಂದುಬಿಟ್ಟು ರೀಡ್ ಬಿಫೋರ್ ಸ್ಲೀಪ್. ಇದು ಭಾಳಷ್ಟು ಜನಕ್ಕೆ ಗೊತ್ತಿರಲ್ಲ. ಯಾಕೆಂದರೆ ಕೆಲವೊಬ್ರು ಅನ್ಕೋತಾರೆ, ನಾನು ಓದಿದ ಮೇಲೆ ಮಲಗಿದರೆ ನನಗೆಲ್ಲ ಮರ್ತೋಗ್ಬಿಡುತ್ತೆ ಅಂತ. ಸ್ನೇಹಿತರೆ, ಅದು ತಪ್ಪು. ನೀವು ಓದಿದ ಮೇಲೆ ಮಲಗಿದರೆ ಅದು ನಿಮಗೆ ಭಾಳಷ್ಟು ನೆನಪುಳಿಯುತ್ತೆ. ಸ್ನೇಹಿತರೆ, ಇದು 100% ಫ್ಯಾಕ್ಟ್. ಯಾಕೆಂದರೆ ದೊಡ್ಡ ಸೈಂಟಿಸ್ಟ್ಗಳು ಅವರೆಲ್ಲ ಹೀಗೆ ಮಾಡೋದು. ಅವರು ಓದಿದ ಮೇಲೆ ಒಂದು ಸ್ವಲ್ಪ ಹೊತ್ತು ಮಲಗಿದರೆ ಅವರಿಗೆ ಅದಕ್ಕೆ ಸೊಲ್ಯೂಷನ್ ಸಿಗುತ್ತೆ. ಸ್ನೇಹಿತರೆ, ಇದು ಹೇಗೆ ಅಂತ ನೆಕ್ಸ್ಟ್ ಪಾಯಿಂಟ್ನಲ್ಲಿ ತಿಳಿಸ್ಕೊಡ್ತೀನಿ. ಆದರೆ ಸ್ನೇಹಿತರೆ, ಈ ಪಾಯಿಂಟ್ನಲ್ಲಿ ನೀವು ರಾತ್ರಿ ಮಲಗೋ ಮುಂಚೆ ನಿಮ್ಗೆ ಯಾವುದಾದ್ರೂ ಡಿಫಿಕಲ್ಟ್ ಮತ್ತು ಯಾವುದಾದ್ರೂ ಲೆಕ್ಕ ಅರ್ಥ ಆಗಲಿಲ್ಲ ಅಂದರೆ ಆ ಲೆಕ್ಕನ ನೀವು 1 ಟೈಮ್ ಸಾಲ್ವ್ ಮಾಡಿ ಮಲ್ಕೊಳ್ಳಿ. ಇದರಿಂದ ನಿಮಗೆ ಆ ಲೆಕ್ಕ ಅರ್ಥ ಆಗೋ ಚಾನ್ಸಸ್ ಭಾಳಷ್ಟು ಇರುತ್ತೆ. ಮತ್ತು ನೀವು ಬೆಳಗ್ಗೆ ಓದಿದಾಗ ಹೇಗೆ ಮಲಗಬೇಕಪ್ಪ ನಾನು ಅಂತ ಅನ್ಕೋಬೇಡಿ. ನೀವು ಓದಿದ ಮೇಲೆ ಒಂದು 6 ನಿಮಿಷ ಕಣ್ಣು ಮುಚ್ಕೊಂಡು ಅದನ್ನು ವಿಜುವಲೈಸ್ ಮಾಡ್ಕೊಳ್ಳಿ. ಇದರಿಂದ ನೀವು ಓದಿದ್ದು ನೀವು ನೆನ್ಪಿಟ್ಕೋಬೋದು. ಇದು ಕೂಡ ಒಂದು ಸ್ಮಾರ್ಟ್ ಸ್ಟಡಿ ಸ್ಕಿಲ್. ಸ್ನೇಹಿತರೆ, ನೆಕ್ಸ್ಟ್ ಪಾಯಿಂಟ್ ನೋಡೋಣ. ನೆಕ್ಸ್ಟ್ ಪಾಯಿಂಟ್ ಬಂದುಬಿಟ್ಟು ಝೈಗಾರ್ನಿಕ್ ಎಫೆಕ್ಟ್. ಸ್ನೇಹಿತರೆ, ಝೈಗಾರ್ನಿಕ್ ಎಫೆಕ್ಟ್ ಅಂದರೆ ನಿಮಗೆ ಅರ್ಥ ಆಗಿರಲ್ಲ, 100% ಹೇಳ್ತೀನಿ ನಾನು. ಝೈಗಾರ್ನಿಕ್ ಎಫೆಕ್ಟ್ ಅಂದರೆ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಇವಾಗ ಒಂದು ಹೋಟೆಲಲ್ಲಿ ಸರ್ವರ್ಗೆ ನೀವು ಬಿಲ್ ಕಟ್ಟಿದ ಮೇಲೆ ನೀವು ಏನು ಆರ್ಡ್ರ್ ಮಾಡಿದ್ರಿ ಅಂದರೆ ಅವ್ನಿಗೆ ಗೊತ್ತಿರಲ್ಲ. ಸ್ನೇಹಿತರೆ, ನೀವು ಅದರಲ್ಲಿ ಊಟ ಮಾಡಿ ಬಂದಮೇಲೆ ನೀವು ಏನೇನು ಆರ್ಡ್ರ್ ಮಾಡಿದ್ರಿ ಅಂದರೆ ಅವ್ನಿಗೆ ಗೊತ್ತಿರಲ್ಲ. ಆದರೆ ಬಿಲ್ ಕಟ್ಟೋದಕ್ಕಿಂತ ಮುಂಚೆಗೆ ನೀವು ಏನೇನು ಆರ್ಡ್ರ್ ಮಾಡಿದ್ರಿ ಅಂತ ಅವನ್ನೆಲ್ಲ ಹೇಳ್ತಾನೆ.
ಯಾಕೆ ಹೇಳ್ತಾನೆ ಅಂದರೆ ಇದೇ ಝೈಗಾರ್ನಿಕ್ ಎಫೆಕ್ಟ್. ಸ್ನೇಹಿತರೆ, ನೀವು ಏನಾದರೂ ಕೆಲಸ ಮಾಡೋದ್ರಲ್ಲಿ ಅರ್ಧಂಬರ್ಧ ಮಾಡಿದರೆ, ಇವಾಗ ನೀವೇನಾದರೂ ಓದ್ತಿರ್ತೀವಿ ಒಂದು ಲೆಸನ್ನು, ಆ ಲೆಸನ್ನ ಅರ್ಧಕ್ಕೆ ಬಿಟ್ಟು ಬಂದರೆ ನಿಮ್ಮ ಮೈಂಡು ಮತ್ತು ಸಬ್ಕಾನ್ಷಿಯಸ್ ಮೈಂಡ್ ಎಲ್ಲ ಆ ವಿಚಾರವಾಗಿ ಥಿಂಕಿಂಗ್ ಮಾಡ್ತಾ ಇರುತ್ತೆ. ಆ ಕೆಲಸನ ಹೇಗೆ ಕಂಪ್ಲೀಟ್ ಮಾಡ್ಬೋದು, ಹೇಗೆ ಕಂಪ್ಲೀಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ನೋದ್ರ ಬಗ್ಗೆ ನಿಮ್ಮ ಮೈಂಡ್ ಯೋಚನೆ ಮಾಡ್ತಾ ಇರುತ್ತೆ. ಆದ್ದರಿಂದ ನಿಮಗೆ ಏನಾದರೂ ಸೆಮಿನಾರ್ ಮತ್ತು ಪ್ರೆಸೆಂಟೇಷನ್ಸ್ ಏನಾದರೂ ಇದ್ದರೆ ಆಗ ನೀವು ಅದನ್ನು ಅರ್ಧ ಮಾಡಿ ರಾತ್ರಿ ಮಲಗಿಬಿಡಿ. ಆಗ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಎಲ್ಲ ಅದನ್ನು ಹೇಗೆ ಮಾಡಿದರೆ ಚೆನ್ನಾಗಿರುತ್ತೆ, ಹೇಗೆ ಮಾಡಿದರೆ ತುಂಬ ಬ್ಯೂಟಿಫುಲ್ ಆಗಿರುತ್ತೆ ಅಂತ ಯೋಚನೆ ಮಾಡುತ್ತೆ. ಆಗ ನೀವು ಬೆಳಗ್ಗೆ ಎದ್ದ ಕೆಲಸ ಮಾಡಿದಾಗ ತುಂಬ ಬ್ಯೂಟಿಫುಲ್ ಆಗಿ ಬರುತ್ತೆ. ಸ್ನೇಹಿತರೆ, ಇದು ಕೂಡ ಒಂದು ಸ್ಮಾರ್ಟ್ ಸ್ಟಡಿ ಸ್ಕಿಲ್. ಸ್ನೇಹಿತರೆ, ಈ ಝೈಗಾರ್ನಿಕ್ ಎಫೆಕ್ಟ್ನ ಸೈಂಟಿಸ್ಟ್ಗಳು, ಮ್ಯಾಥಮೆಟಿಷಿಯನ್ಸ್ಗಳು ಯೂಸ್ ಮಾಡ್ತಾರೆ. ಸೈಂಟಿಸ್ಟ್ ಏನಾದರೂ ಕಂಡುಹಿಡಿಬೇಕಂದ್ರೆ ಅದರ ಬಗ್ಗೆ ಅರ್ಧ ಮಾಡಿ ಬಿಟ್ಟು ಮಲಗಿಬಿಡ್ತಾರೆ. ಆಗ ಅವರಿಗೆ ರಾತ್ರಿ ಸಬ್ಕಾನ್ಷಿಯಸ್ ಮೈಂಡ್ನಲ್ಲಿ ಒಳ್ಳೆ ಐಡಿಯಾಸ್ಗಳು ಬರುತ್ತೆ. ಆ ಐಡಿಯಾಸ್ಗಳನ್ನು ಬೆಳಗ್ಗೆ ಎದ್ದು ಅವ್ರು ಯೂಸ್ ಮಾಡಿಕೊಂಡು ಒಳ್ಳೆ ಇನ್ವೆಷನ್ಸ್ಗಳನ್ನು ಮಾಡ್ತಾರೆ. ಸ್ನೇಹಿತರೆ, ಇದಿಷ್ಟು ಈ ವಿಡಿಯೋದಲ್ಲಿ ನಾನು ಸಾಧ್ಯವಾದಷ್ಟು 5 ಸ್ಮಾರ್ಟ್ ಸ್ಟಡಿ ಸ್ಕಿಲ್ಸ್ನ ತಿಳಿಸ್ಕೊಟ್ಟಿದ್ದೀನಿ. ಈ ಸ್ಮಾರ್ಟ್ ಸ್ಟಡಿ ಸ್ಕಿಲ್ಸ್ನ ನೀವು ಫಾಲೋ ಮಾಡಿದರೆ 100% ನೀವು ಒಳ್ಳೆ ಸ್ಕೋರ್ ಮಾಡ್ಬೋದು. ಸ್ನೇಹಿತರೆ, ಇದಿಷ್ಟು ಈ 5 ಐಡಿಯಾಸ್ಗಳು ನಿಮಗೆ ಇಷ್ಟ ಆದವಾ ಇಲ್ಲ ಅಂತ ನಮಗೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಈ 5 ಐಡಿಯಾಗಳನ್ನು ನೀವು ಫಾಲೋ ಮಾಡಿ, ಇದರಿಂದ ನೀವು ಆರಾಮವಾಗಿ ಒಳ್ಳೆ ಸ್ಕೋರ್ನ ಮಾಡ್ಬೋದು. ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ಹೇಳಿ ಈ ವಿಡಿಯೋದಲ್ಲಿ ನಿಮಗೆ ಏನೇನೆಲ್ಲ ಇಷ್ಟ ಆಯಿತು ಮತ್ತು ಈ ವಿಡಿಯೋ ಹೇಗೆ ಅನಿಸ್ತು ಅಂತ. ದಯವಿಟ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮತ್ತು ನಿಮ್ಮ ಸೋಷಿಯಲ್ ಮೀಡಿಯಾಗಳಲ್ಲಿ ಮತ್ತು ಸ್ಟೂಡೆಂಟ್ಸ್ಗಳಿಗೆ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ. ಮತ್ತು ನೀವೇನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಕಾಣ್ತಿರೋ ರೆಡ್ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ ಮತ್ತು ಅದರ ಪಕ್ಕಕ್ಕೆ ಬರುವ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಯಾಕಂದರೆ ಇದೇ ಥರ ಇಂಟ್ರೆಸ್ಟಿಂಗ್ ಮತ್ತು ನಿಮಗೆ ಹೆಲ್ಪ್ ಆಗೋ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಮತ್ತು ಡೈಲಿ ಒಂದು ಟೆಕ್ನಿಕಲ್ ಮತ್ತು ಎಜುಕೇಷನಲ್ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ನಿಮಗೆ ನೋಟಿಫಿಕೇಶನ್ ಬರುತ್ತೆ, ನೀವು ಅದನ್ನು ಬೇಗ ನೋಡ್ಬೋದು. ಸ್ನೇಹಿತರೆ, ಈ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದ, ನಮಸ್ಕಾರ. ಸ್ನೇಹಿತರೆ, ನೀವಿನ್ನೂ ನನ್ನ ಸೋಷಿಯಲ್ ಮೀಡಿಯಾಗಳಲ್ಲಿ ಫಾಲೋ ಮಾಡಿಲ್ಲ ಅಂದರೆ ಲಿಂಕ್ ಡಿಸ್ಕ್ರಿಪ್ಷನ್ ಮತ್ತು ಕಮೆಂಟ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೀನಿ. ದಯವಿಟ್ಟು ಹೋಗಿ ನಮ್ಮ ಫೇಸ್ಬುಕ್ ಪೇಜ್, ಇನ್ಸ್ಟಾಗ್ರಾಮ್ ಮತ್ತು ಟ್ವಿಟರ್ನಲ್ಲಿ ಫಾಲೋ ಮಾಡಿ. ಅದರಲ್ಲಿ ಡೈಲಿ ಇಂಟ್ರೆಸ್ಟಿಂಗ್ ಮತ್ತು ಇನ್ಸ್ಪೈರಿಂಗ್ ಆಗುವಂಥ ಥಾಟ್ಸ್ಗಳನ್ನು ಹಾಕ್ತಾ ಇರ್ತೀವಿ. ನೀವು ಅದನ್ನು ಓದಿ ಇನ್ಸ್ಪೈರಿಂಗ್ ಆಗಿ ವರ್ಕ್ ಮಾಡ್ಬೋದು. ಸ್ನೇಹಿತರೆ, ನಮಸ್ಕಾರ.